ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಎಚ್ ಎನ್ ಆಂಜನೇಯಪ್ಪ ಅಂತ, ಡೀನು ಮೀನುಗಾರಿಕಾ ಮಹಾವಿದ್ಯಾಲಯ ಮಂಗಳೂರು. ಈ ಮಂಗಳೂರು ಕಾಲೇಜು 1969ರಲ್ಲಿ ಆಗಿದ್ದು, ಇದರಲ್ಲಿ ನಮ್ಮಲ್ಲಿ ಮುಖ್ಯವಾಗಿ 2 ಕ್ಯಾಂಪಸ್ಗಳಿದ್ದಾವೆ. ಒಂದು ಮೇನ್ ಕ್ಯಾಂಪಸ್ಸು, ಈಗ ನಾವು ಇಲ್ಲಿದ್ದೀವಲ್ಲ, ಇದು ಮೇನ್ ಕ್ಯಾಂಪಸ್ ಅಂತ ಇದು ಕರೀತೀವಿ. ಇದು ಹೆಗ್ಗೂರು ಅಥವಾ ಮತ್ಸ್ಯನಗರ ಪ್ರದೇಶದಲ್ಲಿ ಇದೆ. ಇನ್ನೊಂದು ಕ್ಯಾಂಪಸ್ಸು ನಮ್ಮದು ಹೋಗಿ ಬಜಾರ್ ಅನ್ನೋ ಒಂದು ಪ್ಲೇಸಲ್ಲಿದೆ. ಇಲ್ಲಿಂದ ಸಾಧಾರಣ ಒಂದು 6 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿ ಮುಖ್ಯವಾಗಿ ನಾವು ಇದು ಡಿಗ್ರಿ ಪ್ರೋಗ್ರಾಮ್ಸು ಅಂದರೆ 4 ವರ್ಷದ ಒಂದು BFSc ಡಿಗ್ರಿ, ಬ್ಯಾಚುಲರ್ ಆಫ್ ಫಿಶರೀಸ್ ಸೈನ್ಸ್, ಮತ್ತು ಮಾಸ್ಟರ್ ಆಫ್ ಫಿಶರೀಸ್ ಸೈನ್ಸ್ 2 ವರ್ಷದ ಒಂದು ಕೋರ್ಸು, ಹಾಗೂ PhD ಅದು 3 ವರ್ಷದ್ದು. ನಮ್ಮಲ್ಲಿ ಒಟ್ಟು 9 ಡಿಪಾರ್ಟ್ಮೆಂಟ್ಗಳು ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ಸಹ MFSc ಮತ್ತು PhD ಸ್ನಾತಕೋತ್ತರ ಇವರು PG ಸ್ಟೂಡೆಂಟ್ಸ್ಗಳು ಬರ್ತಾ ಇರ್ತಾರೆ. ಪ್ರತಿ ವರ್ಷವೂ ಸಹ ಇಲ್ಲಿ ಬರ್ತಾ ಇರ್ತಾರೆ. ಇದು ಒಂದು ನಮ್ಮ ಕಾಲೇಜು ಮೊದಲನೇ ಕಾಲೇಜು ಅಂತಲೂ ನಾವು ಹೇಳಬಹುದು. ಸೌತ್ ಈಸ್ಟ್ ಏಷ್ಯಾದರಲ್ಲೇ ನಮ್ಮದು ಮೊದಲನೇದು, ಭಾರತದಲ್ಲಿ 2ನೇದು, ಇದು ನಮ್ಮ ಭಾರತದಲ್ಲೇ ಸಹ ಮೊದಲನೇ ಕಾಲೇಜು ಆಗಿ ಇಲ್ಲಿಂದ ಕಲಿತು ಹೋಗಿರ್ತಕ್ಕಂಥ ಅನೇಕ ಬೇರೆ ಬೇರೆ ರಾಜ್ಯಗಳಿಂದ ಕಲಿತು ಹೋಗಿರ್ತಕ್ಕಂಥವರು ಅನೇಕರು ಅವರವರ ರಾಜ್ಯಗಳಲ್ಲಿ ಹೋಗಿ ಸ್ವಂತ ಒಂದು ಕಾಲೇಜುಗಳನ್ನು ನಿರ್ಮಿಸ್ಕೊಂಡಿದ್ದಾರೆ. ಈಗ ಇದು ಯಾವುದಾವುದು ನಮ್ಮ ತಮಿಳುನಾಡು ಆಗ್ಬೋದು, ಕೇರಳ ಆಗಿರಬಹುದು, ಅಥವಾ ಬೇರೆ ಎಲ್ಲ ರಾಜ್ಯಗಳಲ್ಲೂ ಸಹ ಈಗ ಕಾಲೇಜುಗಳನ್ನ ಸ್ಥಾಪನೆ ಆಗಿದ್ದಾವೆ. ಕೆಲವೊಂದು ವಿಶ್ವವಿದ್ಯಾಲಯಗಳನ್ನು ಸಹ ಮಾಡಿದ್ದಾರೆ. ಅದರಲ್ಲಿ ಕೇರಳನೂ ಸಹ ಒಂದಾಗಿದೆ, ಮತ್ತು ಆಂಧ್ರ ಪ್ರದೇಶ ಅದು ಸಹ ಸ್ವಂತವಾಗಿ ಒಂದು ಯೂನಿವರ್ಸಿಟಿಯನ್ನು ಸಹ ಮಾಡಿಕೊಂಡಿದ್ದಾರೆ. ಈ ಮೀನುಗಾರಿಕೆಯಲ್ಲಿ ಅತಿಯಾದ ಒಂದು ಉತ್ತಮವಾದ ವಿಪುಲವಾದ ಒಂದು ಅವಕಾಶಗಳಿವೆ. ಇದರಲ್ಲಿ ಮುಖ್ಯವಾಗಿ ನಾವು ಇಲ್ಲಿ ಸ್ಟೂಡೆಂಟ್ಸ್ಗಳಿಗೆ ಅವ್ರಿಗೆ ಈ ಒಂದು ಡಿಗ್ರಿ ಪ್ರೋಗ್ರಾಮ್ 4 ವರ್ಷದ ಡಿಗ್ರಿ ಪ್ರೋಗ್ರಾಮ್ ಒಟ್ಟಿಗೆ ಅವರಿಗೆ ಒಂದು ಮೌಲ್ಯಗಳನ್ನು, ಮಾನವೀಯ ಮೌಲ್ಯಗಳನ್ನು ಸಹ ನಾವು ಒಂದು ಮಾಡ್ತಾ ಇರ್ತೇವೆ, ಕಲಿಸ್ತಾ ಇರ್ತೇವೆ. ಈ 4 ವರ್ಷದ ಡಿಗ್ರಿನಲ್ಲಿ ಮೀನುಗಾರಿಕೆಗೆ ಏನೇನು, ಮೀನುಗಳನ್ನ ಹೇಗೆ ಸಾಕಬೇಕು, ಮೀನುಗಳಿಗೆ ಬರುವಂಥ ರೋಗಗಳೇನು, ಅಥವಾ ಮೀನುಗಳಿಂದ ಬೇರೆ ಉತ್ಪನ್ನಗಳನ್ನು ಸಹ ನಾವು ಹೇಗೆ ಮಾಡಬಹುದು ಅನ್ನೋದನ್ನು ನಮ್ಮ ವಿದ್ಯಾರ್ಥಿಗಳಿಗೂ ಹಾಗೂ ಮೀನುಗಾರರಿಗೂ ಸಹ ಹೆಚ್ಚಾಗಿ ನಮ್ಮಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಅಂತ ಒಂದಿದೆ. ಮುಖ್ಯವಾಗಿ ಅದರಲ್ಲಿ ಮೀನುಗಾರರಿಗೆ ಅಥವಾ ರೈತರಿಗೆ ಅಥವಾ ಮಹಿಳೆಯರಿಗೆ ಅವರಿಗೆ ಬೇಕಾಗಿರ್ತಕ್ಕಂಥ ಅವರು ಒಂದು ಆರ್ಥಿಕವಾಗಿ ಸಬಲೀಕರಣ ಆಗಬೇಕು, ಎಸ್ಪೆಷಲಿ ಮಹಿಳೆಯರು ಆರ್ಥಿಕವಾಗಿ ಸಬಲೀಕರಣ ಆಗಬೇಕು ಅಂತ ಒಂದು ಉದ್ದೇಶದಿಂದ ನಾವು ಅನೇಕ ಪ್ರೋಗ್ರಾಮ್ಗಳನ್ನ ನಾವು ಕಂಡಕ್ಟ್ ಮಾಡ್ತಾ ಇದ್ದೇವೆ. ಇದರಲ್ಲಿ ನಮ್ಮ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರವು ಎರಡೂ ಸಹ ನಮಗೆ ಒಂದು ಉನ್ನತ ಮಟ್ಟದಲ್ಲಿ ಒಂದು ಬಡ್ಜೆಟನ್ನೆಲ್ಲ ಕಲ್ಪಿಸ್ತಾ ಇದ್ದಾರೆ. ಈಗ ನಮ್ಮ ಮೀನುಗಾರಿಕಾ ಸಚಿವರಾದ ಇವರು ನಮ್ಮ ಮಹಂಕಾಳ ವೈದ್ಯ ಸರ್ ಸಹ ಈ ಕಾಲೇಜಿಗೆ ಸಹ ಭೇಟಿ ನೀಡಿ ಇಲ್ಲಿನ ಪರಿಸ್ಥಿತಿನೆಲ್ಲ ನೋಡಿ ಅವರು ಸಹ ಒಂದು ಬಜೆಟಲ್ಲಿ ನಮ್ಮ ಮೀನುಗಾರಿಕಾ ಕಾಲೇಜಿನ ಒಂದು ಶ್ರೇಯೋಭಿವೃದ್ಧಿಗಾಗಿ ಅವರು ಸಹ ಒಂದು ಹಣವನ್ನು ಒಂದು ಬಿಡುಗಡೆ ಮಾಡಿಸಿಕೊಟ್ಟಿದ್ದಾರೆ. ಈ ಕಳೆದ ಬಜೆಟಲ್ಲಿ ಬಜೆಟಲ್ಲಿ ಎಷ್ಟಾಗಿದೆ? ಸೆಂಟರ್ ಆಫ್ ಎಕ್ಸಲೆನ್ಸ್ 5 ಕೋಟಿಯಿಂದ ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ನಾವು ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂತ ಅದನ್ನು ಏನಾದರೂ ನಾವಿಲ್ಲಿ ಮಾಡ್ತಾ ಆದಮೇಲೆ ತುಂಬ ಉಪಯೋಗ ಆಗುತ್ತೆ ಎಲ್ಲ ಯಾರಿಗೆ, ನಮ್ಮ ಸ್ಟೂಡೆಂಟ್ಸ್ಗಳಿಗೂ, ರಿಸರ್ಚರ್ಸ್ಗೂ, ಮತ್ತು ಅತಿ ಮುಖ್ಯವಾಗಿ ರೈತರಿಗೂ ಸಹ ಒಂದು ಉಪಯೋಗ ಆಗುತ್ತೆ. ಈ ಮೀನುಗಾರಿಕೆ ಅನ್ನೋದು ಒಂದು ಬೃಹತ್ವಾಗಿರ್ತಕ್ಕಂತಹ ಒಂದು ದೊಡ್ಡ ಉದ್ಯಮ ಇದು. ಯಾವ್ಯಾವ ರೀತಿ ಅನುಕೂಲ ಆಗುತ್ತೆ ಸರ್ ಅವ್ರಿಗೆ? ಈಗ ಒಂದು ಎಕ್ಸಾಂಪಲ್ ನಾನು ಹೇಳಬೇಕು ಅಂದ್ರೆ, ರೈತ ಮಹಿಳೆಯರು ಮನೆಯಲ್ಲಿ ಅವರು ಕೆಲಸನೂ ಮಾಡ್ಕೊತಾ ಇರ್ತಾರೆ ಅಥವಾ ಬೇರೆ ಒಂದು ಇದರಲ್ಲೂ ಇರ್ತಾರೆ. ಅಂದರೆ ಮೀನು
ವ್ಯಾಪಾರದಲ್ಲೂ ಸಹ ಇರ್ತಾರೆ, ಮೀನು ವ್ಯಾಪಾರದಲ್ಲೂ ಸಹ ಇರ್ತಾರೆ. ಅಂತಹವರಿಗಾಗಿ ಸಹ ನಾವು ಒಂದು ಯಾವುದು ಈಗ ಮೀನಿನಿಂದ ಉತ್ಪನ್ನಗಳು ಯಾವುದು ಉಪ್ಪಿನಕಾಯಿ ಆಗಬಹುದು, ಚಟ್ನಿ ಪೌಡರ್ ಆಗಬಹುದು, ಫಿಶ್ ವೇಪರ್ಸ್ ಆಗಬಹುದು, ಇಂಥವನ್ನೆಲ್ಲ ನಾವು ಯಾವ ರೀತಿ ಮಾಡಬೇಕು ಅಂತ ಸ್ವಂತ ಉದ್ದಿಮೆ ಮಾಡ್ಕೊಳ್ಳುವಂಥದ್ದು, ಸ್ವಂತ ಉದ್ದಿಮೆ ಮಾಡಿಕೊಂಡು ಅವರ ಒಂದು ಆರ್ಥಿಕವಾಗಿ ಸ್ವಾವಲಂಬಿಗಳಾಗಿ ನಿಲ್ಲುವಂಥ ಒಂದು ಇದನ್ನು ನಾವು ಮಾಡಿಸಿದ್ದೀವಿ. ಸುಮಾರು ಜನ ಅದನ್ನು ನಮ್ಮ ಕಾಲೇಜಿಂದ ತರಬೇತಿ ಪಡೆದು ಸುಮಾರು ಜನ ಆಗಿದ್ದಾರೆ. ಹಾಗೆಯೇ ಈ ಅಕ್ವೇರಿಯಂ ಫಿಶಸ್ ಅಂತಂದ್ರೆ ಅಂದರೆ ಮನೆಯಲ್ಲಿ ಸಾಕಾಣಿಕೆ ಮಾಡ್ತಾ ಇರ್ತೀವಲ್ಲ, ಅದರಲ್ಲಿ ತುಂಬ ಅದು ಒಂದು ಮಲ್ಟಿ ಮಿಲಿಯನಿಯರ್ ಬಿಸ್ನೆಸ್ ಟೈಪು. ಅದರಲ್ಲಿ ಸಹ ನಮ್ಮ ಇಲ್ಲಿ ಕಲಿತಕ್ಕಂಥ ಹುಡುಗರು ಸ್ಟೂಡೆಂಟ್ಸು ಸ್ವಂತ ಉದ್ದಿಮೆಯನ್ನು ಮಾಡ್ತಾ ಇದ್ದಾರೆ. ಸ್ವಂತ ಉದ್ದಿಮೆಯನ್ನು ನಡೆಸ್ಕೊಂಡು ವಿದೇಶಗಳಿಗೂ ಸಹ ಅದನ್ನು ಮೀನುಗಳನ್ನ ಕಳಿಸ್ತಾ ಇದ್ದಾರೆ. ಹಾಗೆ ಇತ್ತೀಚಿನ ಒಂದು ಬ್ಯಾಚ್ಗಳಲ್ಲೂ ಸಹ ಈ ಯುವ ಜನತೆ ಈಗ ಮೀನುಗಾರಿಕೆ ಉದ್ದಿಮೆಗೆ ಧುಮುಕಿರೋದು ನಮಗಂತೂ ಒಂದು ರೀತಿಯ ತುಂಬ ಹೆಮ್ಮೆ, ಒಂದು ಶ್ಲಾಘನೀಯ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಹಾಗೆ ಈ ಮೀನುಗಾರಿಕೆ ಕಾಲೇಜಿನಲ್ಲಿ ಇನ್ನೂ ಸ್ವಲ್ಪ ಒಂದು ನಮಗೆ ಒಂದು ಲ್ಯಾಬೊರೇಟರಿಗಳು ಈಗ ಸ್ಟ್ರೆಂತ್ ಜಾಸ್ತಿ ಆಗಿದೆ. ಮೊದಲೆಲ್ಲ ಈ ಕಾಲೇಜಲ್ಲಿ 40 ಕೆಪಾಸಿಟಿ ಇದ್ದಿದ್ದು, ಈಗ ಅದು ವರ್ಷ ಜಾಸ್ತಿ ಆಗ್ತಾ ಇದೆ. ಈ ವರ್ಷದಿಂದ ನಮಗೆ 66 ಜನ ಸ್ಟೂಡೆಂಟ್ಸ್ ಕೊಟ್ಟಿದ್ದಾರೆ. ಕೊಠಡಿಗಳನ್ನ ಸ್ವಲ್ಪ ನಮಗೆ ಕಂಜೆಸ್ಟೆಡ್ ಆಗ್ತಾ ಇದೆ, ಅಂದರೆ ಕೊಠಡಿಗಳನ್ನ ಸ್ಟೂಡೆಂಟ್ಸ್ಗೆ ಸ್ವಲ್ಪ ಅದರ ಒಂದು ನಮಗೆ ಸಿಕ್ಕಿದ್ರೆ ಅದೊಂದು ಇನ್ನೂ ಒಂದು ಉತ್ತಮವಾದ ಸರ್ಕಾರದಿಂದ ಕೊಠಡಿಗಳ ಅವಶ್ಯಕತೆ ಇದೆ. ಕೊಠಡಿಗಳ ಒಂದು ಅವಶ್ಯಕತೆ, ಎಸ್ಪೆಷಲಿ ಲ್ಯಾಬ್ರೋಟರಿ ಅವುಗಳೆಲ್ಲ ಸಿಕ್ಕಿದ್ರೆ ನಮಗೆ ತುಂಬ ಅನುಕೂಲ ಆಗುತ್ತೆ. ಈ ಮೀನುಗಾರಿಕೆಯಲ್ಲಿ ಹೇಳಬೇಕು ಅಂತಂದರೆ ಇದು ಒಂದು ಒಳ್ಳೆಯ ಒಂದು ಉದ್ಯಮ. ಇದನ್ನು ನಾವು ಒಂದು ಬೆಳಕಿಗೆ ತರ್ತಾ ಇದ್ದೀವಿ. ಈಗಾಗಲೇ ಅನೇಕ ಜನರು, ರೈತರು ಸಹ, ರೈತ ಮಹಿಳೆಯರು ಸಹ ಪಾಲ್ಗೊಂಡಿದ್ದಾರೆ, ಅನೇಕ ಒಂದು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ನಾವು ಒಂದು ಮುಂದುವರಿತಾ ಇದ್ದೀವಿ. ಇದಲ್ಲದೆ ಸ್ಟೂಡೆಂಟ್ಗಳಿಗೂ ಸಹ, ನಮ್ಮ ವಿದ್ಯಾರ್ಥಿಗಳಿಗೂ ಕೇವಲ ಒಂದು BFSc ಅಥವಾ MFSc ಅಥವಾ PhD ಮುಗಿಸ್ಕೊಂಡು ಹೋದ ತಕ್ಷಣ ಯಾವುದು ಇಲಾಖೆಯಲ್ಲಿ ಸೇರ್ಕೊತಾರೆ, ಯಾವುದು ಸ್ಟೇಟ್ ಡಿಪಾರ್ಟ್ಮೆಂಟ್ ಅದರಲ್ಲಿ ಇರ್ಕೊತಾರೆ. ಕೆಲವು ಸೈಂಟಿಸ್ಟ್ಗಳಾಗಬಹುದು, ಬೇರೆ ಬೇರೆ ದೇಶಗಳಿಗೂ ವಿದೇಶಗಳಿಗಲ್ಲಂತೂ ಸುಮಾರು ಜನ ಇದ್ದಾರೆ. ಸುಮಾರು ಜನ ವಿದೇಶಗಳಲ್ಲೂ ಸಹ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸೊ ಇದು ತುಂಬ ಅನುಕೂಲ ಇದೆ ವಿದ್ಯಾರ್ಥಿಗಳಿಗೆ ಸ್ವಉದ್ಯೋಗ ಮಾಡೋರಿಗೆ ಮತ್ತು ಮೀನುಗಾರಿಕೆಗೆ ಸಂಬಂಧಪಟ್ಟಂಥ ಏನೇ ಸ್ವಉದ್ಯೋಗ ಮಾಡೋರಿಗೂ ತುಂಬ ಅನುಕೂಲ ಇದೆ. ಹೌದು.